2026 ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ಪೊಲೀಸರಿಂದ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೇಗಿರುತ್ತೆ ಬ್ರಿಗೇಡು, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಭದ್ರತೆ ಅನ್ನೋದು ಸಹಜವಾಗಿ ಪ್ರತಿಯೊಬ್ಬರಿಗೂ ಪ್ರಶ್ನೆ. ಯಾಕಂದ್ರೆ ಅಲ್ಲೇ ಅಲ್ವಾ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು. ನ್ಯೂ ಇಯರ್ ಅಂದಿದ ತಕ್ಷಣ ಬೆಂಗಳೂರಿನವರಿಗೆ ಎಲ್ರಿಗೂ ನೆನಪಾಗೋದೆ ಬ್ರಿಗೇಡ್ ರೋಡು, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ಇದೇನೆ. ಸೊ ಭದ್ರತೆ ಚೆನ್ನಾಗಿತ್ತು ಅಂತಂದ್ರೆ ನಾವು ಹೋಗ್ಬೋದು, ಎಂಜಾಯ್ ಮಾಡ್ಕೊಂಡು ಬರ್ಬೋದು, ಒಂದು ರೌಂಡ್ ಹಾಕೊಂಡು ಬರ್ಬೋದು. ಅಲ್ಲಿ ಇನ್ನೇನು ಇಲ್ಲ, ರೌಂಡ್ ಹಾಕೋದಷ್ಟೇ ಕೆಲಸ. ಸೊ ಬ್ರಿಗೇಡ್ ರಸ್ತೆಗೆ ಯಾವ್ಯಾವ ಮಾರ್ಗವಾಗಿ ಎಂಟ್ರಿ ಕೊಡ್ಬೋದು, ಇದೊಂದು ಸಮಸ್ಯೆ. ಅಂದ್ರೆ ತುಂಬಾ ಕಡೆ ಕ್ಲೋಸ್ ಮಾಡಿರ್ತಾರೆ, ಟ್ರಾಫಿಕ್ ಸಮಸ್ಯೆ ಆಗತ್ತೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗತ್ತೆ ಅಂತ. ಎಂಜಿ ರಸ್ತೆಗೆ ಬರುವವರಿಗೆ ಅನಿಲ್ ಕುಂಬ್ಳೆ ಸರ್ಕಲ್ ನಿಂದ ಎಂಟ್ರಿ ಅಂತೆ. ಚರ್ಚ್ ಸ್ಟ್ರೀಟ್ಗೆ ಬರುವವರು ಕೆಸಿ ದಾಸ್ ರಸ್ತೆಯ ಮಾರ್ಗವಾಗಿ ಬರಬೇಕು. ಮೇಯೋ ಹಾಲ್ಗೆ ಬರೋದಕ್ಕೆ ಎಂಜಿ ರಸ್ತೆ ಮತ್ತು ಕಾವೇರಿ ಜಂಕ್ಷನ್ ಮಾರ್ಗವಾಗಿ ಅವಕಾಶ ಕಲ್ಪಿಸಿದ್ದಾರೆ. ಕಾವೇರಿ ಜಂಕ್ಷನ್ ಇಂದ ಬ್ರಿಗೇಡ್ ರಸ್ತೆಗೆ ಬರುವವರು ಒಮ್ಮೆ ಬರೋದಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಕೆಲವು ರಸ್ತೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವೆಹಿಕಲ್ಸು, ಪಾರ್ಕಿಂಗ್ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಜನ ಓಡಾಡ್ತಾನೇ ಇರ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಕಿರಿಕಿರಿ ಆಗಬಾರ್ದು ಅಂತ ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಎಂಟ್ರಿ ಆಗ್ಬೇಕು, ಇಲ್ಲೇ ಎಕ್ಸಿಟ್ ಆಗಬೇಕು ಅಂತ. ಅದು ಚೆಕ್ಕಿಂಗು, ಸೆಕ್ಯೂರಿಟಿ ವೈಸು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ. ಯಾಕಂದರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಯೂತ್ಸ್ ಇರ್ತಾರೆ, ಬೇರೆ ರಾಜ್ಯದಿಂದ ಬಂದವರು ಇರ್ತಾರೆ, ಹೊರ ದೇಶದಿಂದ ಬಂದವ್ರಿಗೆ ಇರ್ತಾರೆ, ಫ್ಯಾಮಿಲಿನೂ ಬರೋರು ಉಂಟು. ಸೊ ಆ ಕಾರಣಕ್ಕಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. CC ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ. ಆಮೇಲೆ ಕೆಲವೊಂದು ರೋಡ್ಗಳನ್ನು ಕ್ಲೋಸ್ ಮಾಡಿದ್ದಾರೆ, ಬ್ಯಾರಿಕೇಡ್ ಹಾಕಿ, ಅಲ್ಲಿ ಎಂಟ್ರಿನೇ ಇಲ್ಲ. ಇದೇ ರಸ್ತೆಯಲ್ಲಿ ಹೋಗಬೇಕು, ಇದೇ ರಸ್ತೆಯಲ್ಲಿ ಬರಬೇಕು ಅನ್ನೋದು ಕೂಡ ಇದೆ. ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ಬಾರಿ. ಯಾಕಂದರೆ ಗೃಹ ಸಚಿವರು ಒಂದೇ ಒಂದು ಚಿಕ್ಕ ಅವಘಡ ನಡೆದ್ರೂ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಈಗ ಸರ್ಕಾರದಿಂದ. ಪ್ರತಿ ವರ್ಷವೂ ಮಾಡ್ತಾರೆ, ಈ ವರ್ಷ ಸ್ವಲ್ಪ ಜಾಸ್ತಿನೇ ಮಾಡಿದಾರಂತೆ. ಏನು ಸಮಸ್ಯೆ ಆಗಬಾರ್ದು, ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ. ಸೊ ಬೆಂಗಳೂರು ಪೊಲೀಸರಿಂದ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. MG ರೋಡು, ಚರ್ಚ್ ಸ್ಟ್ರೀಟು ಇಲ್ಲೆಲ್ಲ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಇರ್ತಾರೆ. ಬೆಂಗಳೂರು ಎಲ್ಲ ಕಡೆಯಲ್ಲೂ ಕೂಡ ಹೈ ಅಲರ್ಟ್ ಆಗಲಾಗಿದೆ. ಡ್ರಿಂಕ್ ಆ್ಯಂಡ್ ಡ್ರೈವು, ಓವರ್ ಸ್ಪೀಡು, ಆಕ್ಸಿಡೆಂಟು ಇದೆಲ್ಲ ನಮಗೆ ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಪ್ರತಿ ವರ್ಷವೂ 31 ಅಂದರೆ ಸಂಭ್ರಮ. ಮಾರ್ನಿಂಗ್ ಆಗ್ತಿದ್ದಂಗೆ, 1ನೇ ತಾರೀಕು ಆಗ್ತಿದ್ದಂಗೆ ಎಲ್ಲ ಎಲ್ಲೆಲ್ಲಿ ಬಿದ್ದಿರ್ತಾರೆ, ಏನೇನು ಕಳ್ಕೊಂಡಿರ್ತಾರೆ, ಏನೇನಾಗಿರುತ್ತೆ ಎಲ್ಲ ಗೊತ್ತಾಗತ್ತೆ. ಸೊ ಈ ಬಾರಿ ಅಂತೂ ಸಾಕಷ್ಟು ಅಲರ್ಟ್ ಆಗಲಾಗಿದೆ. ಕಾರಣ ದೇಶದಲ್ಲಿ ಕೆಲವೊಂದಷ್ಟು ಕಡೆಯಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಈ ಕಾಲು ತುಳಿತ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಹಿತಕರ ಘಟನೆಗಳು ನಡೆದಿದ್ದೆಲ್ಲ ಉಂಟಲ್ಲ. ಸೊ ಆ ಕಾರಣಕ್ಕೆ ಆ ಥರದ್ದು ಏನು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚಾಗಿ ಅಲರ್ಟ್ ಆಗಿದ್ದಾರೆ. CC ಕ್ಯಾಮ್ರಾಗಳು, ಡ್ರೋನ್ ಕ್ಯಾಮ್ರಾಗಳು ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ.